ಈ ಸಿನಿಮಾದ ಸ್ಕ್ರಿಪ್ಟ್ ಬಗ್ಗೆ ನೀವು ಹೇಳುವಾಗ ನನಗನ್ಸಿದ್ದು ನಿಮ್ಮ ಜೀವನದಲ್ಲಿ ಆಗಿರುವಂಥದ್ದು ತುಂಬ ಹತ್ರ ನೋಡಿರುವಂಥದ್ದು ನೋಡೇ ಕಂಟೆಂಟ್ ಬರೆದಿದ್ದೀರಾ ಅಂತ. ಒಳ್ಳೆ ಪ್ರಶ್ನೆ. ಎಲ್ಲರಿಗೂ ಅಂದರೆ ನಮ್ಮೂರಿನ ರೋಡಲ್ಲಿ ನಾನು ತುಂಬ ಚೆನ್ನಾಗಿ ಗಾಡಿ ಓಡಿಸಬಲ್ಲೆ ಅನ್ನೋದು ನಂಗೆ ಗೊತ್ತಿರುತ್ತೆ. ನಿಮಗೂ ಗಾಡಿ ಓಡಿಸೋಕೆ ಬರುತ್ತೆ, ಆದರೆ ರೋಡ್ ನಿಮ್ದಲ್ಲ, ನಿಮ್ದಲ್ವಲ್ಲ. ಸೊ ಹಂಗೆ ಇದು ನನ್ನ ಮೂರು ರೋಡು ನನ್ನ ಗಾಡಿ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಆಯಿತು, ಈಸಿ ಆಯಿತು ಅಂತ ಓಡಿಸೋದಕ್ಕೆ. ಅಂದರೆ ಹುಟ್ಟಿ ಬೆಳೆದಿಲ್ಲ ಕಾಡು, ಮಲೆನಾಡು. ಬೆಳಗ್ಗೆ ಎದ್ದರೆ ಹಕ್ಕಿ, ಗುಡ್ಡ, ಕಾಡು, ಪಕ್ಷಿ ಇಂಥದ್ದೇ ನೋಡ್ಕೊಂಬಂದಿದ್ದಲ್ಲ. ಒಂದಷ್ಟು ಕಟ್ಟುಕತೆಗಳು, ಒಂದಷ್ಟು ಅಜ್ಜಿ ಕತೆಗಳು, ಅದು ಇದು ನೋಡಿ ಒಂದಷ್ಟು ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಸಿನಿಮಾದಲ್ಲಿ ಬರುವಂಥ ಒಂದು ಬೆಚ್ಚಪ್ಪನ ಪಾತ್ರ ಅದು ಅಂಥದ್ದೆಲ್ಲ ಅದನ್ನು ನೋಡಿ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಒಂದಷ್ಟು ಸುಂದರ ಸುಳ್ಳುಗಳಿಂದ ಹೆಣೆದಿರೋವಂಥ ಕತೆ. ಸೊ ಆಬ್ವಿಯಸ್ಲಿ ಊರು ಕಾರಣ ಆಯಿತು. ನಾನೆಲ್ಲಾದರೂ ಬೆಂಗಳೂರಲ್ಲೋ ಅಥವಾ ಎಲ್ಲೋ ಉತ್ತರ ಕರ್ನಾಟಕದಲ್ಲೋ ಹುಟ್ಟಿದರೆ ಈ ಥರದೊಂದು ಕತೆ ಹುಡ್ತಿರಲಿಲ್ಲ ನನಗೆ. ನನ್ನ ತಲೆ, ನನ್ನ ಯೋಚನೆ, ಭಾಷೆ ಎಲ್ಲದೂ ಚೇಂಜ್ ಆಗಿರೋದಲ್ಲ. ಸೊ ಹಾಗೆ ನನಗೆ ಇವತ್ತಿಗೆ ಈ ಕಥೆಯ ಸಕ್ಸಸ್ಸಿಗೆ ನನ್ನ ಊರೇ ಕಾರಣ, ಮಲೆನಾಡು ಕಾರಣ, ತೀರ್ಥಹಳ್ಳಿ ಕಾರಣ ಅಂತ ಹೇಳ್ಬೋದು. ನೇಟಿವಿಟಿ ಆಬ್ವಿಯಸ್ಲಿ ನಮ್ಮೂರಿನ ಆಚಾರ ವಿಚಾರಣೆಗಳು ಹೆಂಗಿರುತ್ತೆ, ಕಾಡು ಅಂದರೆ ಅದನ್ನು ಕಾಡನ್ನು ಹೆಂಗೆ ಬಳಸ್ತಾರೆ, ಹೆಂಗೆ ಬಳಸ್ಕೊಳ್ತಾರೆ, ಅದೆಲ್ಲ ಕಥೆಯ ಒಂದು ಚಂದಕ್ಕೆ ಅಂದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು.